ಸ್ವಲ್ಪ ಟೈಮ್ ಕೊಟ್ಟಿದ್ರೆ ನಾನೇ ಹುಡುಕೊಡ್ತೀನಲ್ಲ ಸರ್. ಈಗ ನನಗೆ ಅಷ್ಟು ಟೈಮ್ ಇಲ್ಲ, ನನಗೆ ಈಗಲೇ ಬೇಕು. ಅದಕ್ಕೆ ಅಲ್ವಾ ಬೆಂಗಳೂರಿಂದ ಇಲ್ಲಿವರೆಗೆ ಬಂದಿರೋದು. ಸರ್ 27 ವರ್ಷದ ಹಿಂದಿನ ಫೈಲ್ ಈಗ ಯಾಕೆ ಬೇಕು ಸರ್? ನೋಡೋ, ನಿಂಗೆ ಅದೆಲ್ಲ ಬೇಕಾಗಿಲ್ಲ. ನಿಮ್ಮ ಡಾಕ್ಟ್ರೇ ಹೇಳಿದ್ದಾರೆ ಫೈಲ್ ತಗೊಳ್ಳಿ ಅಂತ. ನೀನು ಸುಮ್ಮನೆ ನಿಂತ್ಕೋ. ಅಯ್ಯೋ, ಇವ್ರು ಯಾಕೆ ಹಿಂಗ್ ಬಂದಿದ್ದಾರೆ? ಇಷ್ಟು ವರ್ಷದಿಂದ ಮುಚ್ಚಿಟ್ಟಿರೋ ವಿಷಯನ ತಿಳ್ಕೊಳ್ಳೋದಕ್ಕ. ನಿಂತ್ಕೋ. ನನ್ನನ್ನು ನೋಡಿ ಯಾಕೆ ಭಯದಿಂದ ಓಡ್ ಬಂದೆ? ಹಾಗೇನಿಲ್ಲ ಸರ್, ಯಾರೋ ಪೇಷಂಟ್ನ ನೋಡ್ಬೇಕಿತ್ತು, ಅದಕ್ಕೆ ಬಂದೆ. ಇನ್ನೂ ಎಷ್ಟು ಸುಳ್ಳು ಹೇಳ್ಬೇಕಂತಿದ್ಯಾ? 22 ವರ್ಷದ ಹಿಂದೆ ನೀನು ಹೇಳಿದ ಸುಳ್ಳಿಂದ ನಮ್ಮ ಮನೆಯಲ್ಲಿ ಏನೇನಾಯ್ತು ಅಂತ ನಿಂಗೆ ಗೊತ್ತಿದ್ಯಾ? ನಿಜ ಹೇಳು, ನನ್ನ ತಂಗಿ ಮಗು ಎಲ್ಲಿದೆ? ನೀನೀಗ ಬಾಯಿ ಬಿಡದೆ ಹೋದ್ರೆ ಪೊಲೀಸ್ ಅವ್ರನ್ನ ಕರೆಸ್ಬೇಕಾಗತ್ತೆ. ನನ್ನನ್ನು ಕ್ಷಮಿಸ್ಬಿಡಿ ಸರ್. ಇಷ್ಟು ವರ್ಷ ಆದ್ಮೇಲೂ ಆ ವಿಷಯ ನನ್ನ ಹುಡ್ಕೊಂಡು ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಹೇಳು ಮೇಲೆ. ನನಗೆ ಕಾರಣಗಳು ನೆಪ ಯಾವುದು ಬೇಡ. ನನ್ನ ತಂಗಿಗೆ ಹುಟ್ಟಿದ ಮಗು ಏನಾಯ್ತು? ಅವತ್ತು ಸತ್ತಿರೋ ಮಗುನ ನಿಮ್ಮ ತಂಗಿ ಮಗು ಸತ್ತೋಯ್ತು ಅಂತ ಈಗ ಹೇಳಿದ್ರೆ ನಾನು ನಂಬೋದಿಲ್ಲ. ನನಗೆ ಸತ್ಯ ಗೊತ್ತಾಗಬೇಕು. ಹೇಳ್ತೀನಿ ಸರ್. ಅವತ್ತು ನಿಮ್ಮ ತಂಗಿಗೆ ಹೆರಿಗೆ ಆಯ್ತು, ಹೆಣ್ಮಗು ಹುಡ್ತು. ನಾನು ತಾಯಿ ಮಗುನ ಆಪರೇಷನ್ ಥಿಯೇಟ್ರಿಂದ ವಾರ್ಡಿಗೆ ಶಿಫ್ಟ್ ಮಾಡಿ ಹೊರಗಡೆ ಬರ್ತಾ ಇದ್ದೆ. ಯಾರೋ ಶಂಕರ್ ಅನ್ನೋರು ನನಗೆ ಮಗು ಬೇಕು ಅಂತ ಬೆದರಿಕೆ ಹಾಕಿದ್ರು. ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ನಾನು ಅದಕ್ಕೆಲ್ಲ ಒಪ್ಪಲಿಲ್ಲ. ಮಗುನ ಕೊಡದೆ ಹೋದ್ರೆ ನಿಮ್ಮ ಕಡೆಯವ್ರನ್ನ ಯಾರನ್ನೂ ಉಳಿಸಲ್ಲ ಅಂತ ಧಮಕಿ ಹಾಕ್ದ. ನಾನು ಭಯದಲ್ಲಿ ನಿಂತಿದ್ದೆ. ಅಲ್ಲಿ ಮಲಗಿರೋ ಮಗುನ ಎತ್ಕೊಂಡು ಓಡೋದ. ಹೇಗೂ ನಿಮ್ಮ ತಂಗಿಗೆ ಮಗು ಆಗಿರೋ ವಿಷಯ ನಿಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಸತ್ತಿರೋ ಮಗುನ ತಗೊಂಬಂದು ನಿಮ್ಮ ತಂಗಿ ಪಕ್ಕದಲ್ಲಿ ಮಲಗಿಸ್ದೆ. ಹಾಗಿದ್ರೆ ನನ್ನ ತಂಗಿ ಮಗು ಬದುಕಿದ್ಯಾ? ಹೌದು ಸರ್. ನನ್ನ ತಂಗಿ ಮಗು ಬದುಕಿದೆ. ಈ ವಿಷಯ ನನ್ನಿಂದಾನೇ ತಡ್ಕೊಳಕ್ಕಾಗ್ತಿಲ್ಲ. ಇನ್ನು ದೇವಕ್ಕೆ ಗೊತ್ತಾದ್ರೆ ಅವಳ ಪರಿಸ್ಥಿತಿ ಯಾವ ತರ ಇರುತ್ತೆ ಅಂತ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ದೇವ್ರೇ, ಏನಪ್ಪ ನಿನ್ನ ಆಟ? ಎಂತ ಕೆಲಸ ಮಾಡಿದೆ ನೀನು? ಅವತ್ತೇ ನಮಗೆ ಈ ವಿಷಯ ಹೇಳಿದ್ದಿದ್ರೆ ಇವತ್ತು ನಾನಿಲ್ಲಿ ಬಂದು ಹುಡುಕೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನನ್ನ ತಂಗಿ ಅವಳ ಮಗು ಜೊತೆ ಸುಖವಾಗಿರ್ತಿದ್ಲು. ನನ್ಗೀಗೆಲ್ಲ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಸರ್. ಮಗು ಸತ್ತಿರೋ ವಿಷಯ ಕೇಳಿ ನೀವು ನಿಮ್ಮ ತಂಗಿನ ಕರ್ಕೊಂಡೋದ್ರಿ. ಅಲ್ಲಿಗೆ ಎಲ್ಲ ಮುಗ್ದೋಯ್ತು ಅಂದ್ಕೊಂಡಿದ್ದೆ. ಆದ್ರೆ ಅದೇ ವಿಷಯವಾಗಿ ಇವತ್ತು ನನ್ನನ್ನು ಹುಡ್ಕೊಂಡು ಬಂದಿದ್ದೀರಾ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನೀನ್ ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ. ಈಗ ಮಗು ಎಲ್ಲಿದೆ ಗೊತ್ತಾ? ಇಲ್ಲ ಸರ್, ಮಗುನ ಮತ್ತೆ ಅವ್ರನ್ನ ಅವತ್ತು ನೋಡಿರೋದ್ ಬಿಟ್ರೆ ಮತ್ತೆ ಎಲ್ಲೂ ನಾನು ನೋಡಿಲ್ಲ. ಅವಾಗ ಶಂಕರ್ ಬಗ್ಗೆ ಹೇಳಿದ್ಯಲ್ಲ, ಈಗ ಅದನ್ನ ಮತ್ತೆ ಹೇಳು. ರೆಕಾರ್ಡ್ ಮಾಡ್ಕೋತೀನಿ. ಅಂದ್ರೆ ನನ್ನನ್ನ ಪೊಲೀಸ್ನವ್ರಿಗೆ ಇಟ್ಕೊಡ್ತೀರಾ ಸರ್? ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಸರ್. ಇವತ್ತು ನನ್ನ ದುಡಿಮೆಯಿಂದನೇ ನಮ್ಮ ಮನೆ ನಡೀತಾ ಇರೋದು. ನೀವೇನಾದ್ರೂ ನನ್ನನ್ನ ಪೊಲೀಸ್ನವ್ರಿಗೆ ಇಟ್ಕೊಟ್ರೆ ನನ್ನ ಸಂಸಾರ ಬೀದಿಗೆ ಬರುತ್ತೆ ಸರ್. ಇದು ಪೊಲೀಸ್ ಅವರಿಗಲ್ಲ, ನಮ್ಮ ಅಪ್ಪಂಗೆ ತಿಳಿಸೋದಕ್ಕೆ. ನಾಳೆ ಅವ್ರು ಬಂದು ಕೇಳಿದಾಗ ನೀನು ಇನ್ನೇನೋ ಹೇಳಿದ್ರೆ ನಾನೇನು ಮಾಡಲಿ? ಅದಕ್ಕೆ ಈಗ ರೆಕಾರ್ಡ್ ಮಾಡ್ತೀನಿ. ಎಲ್ಲದನ್ನು ಮತ್ತೆ ಇನ್ನೊಂದು ಸಲ ಹೇಳು.
ಹೇಳು. ಇದರಿಂದ ನನಗೆ ಏನು ತೊಂದರೆ ಆಗಲ್ಲ ತಾನೆ? ತೊಂದರೆ ಆಗೋದಕ್ಕೆ ಇನ್ನೇನು ಉಳಿದಿದೆ? ಈಗ ಆಗಿರೋ ತೊಂದರೆ ಎಲ್ಲ ನಿನ್ನಿಂದಾನೆ ತಾನೆ. ಮೇಘ, ನೀನು ಹೀಗೆ ಕುತ್ಕೋಬೇಡವೆ. ನನ್ನ ಕೈಲಿ ನೋಡೋಕ್ಕಾಗಲ್ಲ. ಹೀಗೆ ಕುತ್ಕೊಂಡ್ರೆ ತಲೆನಲ್ಲಿ 108 ಯೋಚನೆಗಳು ಬರ್ತಾ ಇರುತ್ತೆ. ಹೋಗು, ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ನಿಮ್ಮ ಅಪ್ಪನ ಜೊತೆ ವಾಪಸ್ ಬಾ. ಅಮ್ಮ, ನನಗೆ ಹೊರಗೆ ಹೋಗೋದಕ್ಕೆ ಭಯ ಆಗ್ತಾ ಇದೆ ಅಮ್ಮ. ಆ ಎಳ್ನೀರ್ ಕಿಟ್ಟಿ ಯಾವ ಮೂಲೆಯಲ್ಲಿ ನಿಂತ್ಕೊಂಡು ನನ್ ಗಮನಿಸ್ತಾ ಇರ್ತಾನೋ ಗೊತ್ತಿಲ್ಲ. ಮನೆಯಿಂದ ಹೊರಗೆ ಹೋಗಿದ ತಕ್ಷಣ ಬಂದ್ಬಿಡ್ತಾನಮ್ಮ. ನೀನು ಅವನಿಗೆ ಎಷ್ಟು ದಿನ ಅಂತ ಹೆದರ್ಕೊಂಡು ಮನೆಯಲ್ಲೇ ಕುತ್ಕೋತೀಯ ಹೇಳು? ಅವನು ನಿನಗೇನು ಮಾಡೋಕ್ಕಾಗಲ್ಲ. ನೀನು ಅವನಿಗೆ ಹೆದರ್ಕೋಬೇಡ. ಅಮ್ಮ, ನೀನ್ ಏನೇ ಹೇಳಿದ್ರು ನನ್ನ ಮನೆಯಿಂದ ಹೊರಗೆ ಹೋಗಲ್ಲ. ಅಲ್ಲ ಕಣೆ, ಮನೆ ಮಗಳು ಮುಸ್ಸಂಜೆ ಹೊತ್ತು ಈ ಗರ ಬಡ್ದವ್ರ ಥರ ಕೂತಿದ್ರೆ ಮನೆಗೆ ಒಳ್ಳೇದಾಗತ್ತೇನೆ? ಅಂದ್ರೆ ನನಗ್ ಏನಾದ್ರೂ ಪರವಾಗಿಲ್ಲ, ಆದ್ರೆ ಮನೆಗೆ ಒಳ್ಳೇದಾಗ್ಬೇಕು ಅಲ್ವೇನಮ್ಮ? ನಾನು ಹಾಗೆಲ್ಲ ಹೇಳ್ದೆ ಮೇಘ. ಅಮ್ಮ, ದಯವಿಟ್ಟು ನನ್ನನ್ನೊಬ್ಳೆ ಇರಕ್ ಬಿಟ್ಬಿಡಮ್ಮ. ನೋಡಮ್ಮ, ಇದಕ್ಕೇನ್ ಹೇಳ್ತೀಯಾ? ನಾನ್ ಮನೆಯಿಂದ ಹೊರಗೆ ಹೋಗದೇ ಇದ್ರು ಕಾಲ್ ಮಾಡಿ ಮಾಡಿ ಹಿಂಸೆ ಕೊಡ್ತಾ ಇದ್ದಾನೆ. ಹೇಳುಗಿರಿ. ಅಪ್ಪ, ದೇವಕಿ ಮಗು ಬದುಕಿದೆ. ಏನ್ ಹೇಳ್ತಾ ಇದ್ಯಾ ಗಿರಿ? ಹೌದಪ್ಪ, ಈಗ ತಾನೇ ನರ್ಸ್ ಹತ್ರ ವಿಚಾರಿಸಿದಾಗ ಅವ್ರು ಹೇಳಿದ್ರು. ಓ, ಹಾಗಾದ್ರೆ ಆ ಮಗು JS ಹತ್ರನೇ ಇದೆ. ಅವನೇ ಅಲ್ಲಿಂದ ಎತ್ಕೊಂಡು ಹೋಗಿದ್ದಾನೆ ಅಂತಾಯ್ತು. ಹೌದಪ್ಪ, ಆದರೆ ಆ ಮಗು ಈಗ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ. ನಾವೀಗ ಅದನ್ನೇ ಗೊತ್ತು ಮಾಡ್ಕೋಬೇಕಾಗಿರೋದು. ಮಗು ಎಲ್ಲಿದೆ, ಏನಾಯ್ತು ಅಂತ ಅವನಂತಾನೆ ಬಾಯಿ ಬಿಡಿಸ್ಬೇಕು ನಾವು. ಅದು ಅಷ್ಟು ಸುಲಭ ಅಲ್ಲಪ್ಪ. ಸುಲಭ ಅಲ್ಲ ಅಂತ ನನಗೂ ಗೊತ್ತು ಗಿರಿ. ಅದ್ರಿಂದ ನನ್ನ ಮಗಳನ್ನ ನಾನು ಕಾಪಾಡ್ಕೋಬೇಕು ಅಂದ್ರೆ ಎಂಥ ರಿಸ್ಕ್ ಆದ್ರೂ ನಾನು ತಗೊಳ್ಳೇಬೇಕು.